ಜಮಖಂಡಿ ನ್ಯಾಯವಾದಿಗಳ ಸಂಘದ ಸನ್ 2024-26ನೇ ಸಾಲಿನ ಚುನಾವಣೆ ಜಮಖಂಡಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಸ್ಥಾನದ ಚುನಾವಣೆ. ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ವಕೀಲರ ಚುನಾವಣೆಯಲ್ಲಿ ನೂತನವಾಗಿ ಡಿಎಂ ಜತ್ತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 296 ಮತಗಳಲ್ಲಿ 285 ಮತದಾನವಾಗಿದ್ದು, ಅಧ್ಯಕ್ಷ ಸ್ಥಾನಕ್ಕಾಗಿ ಸ್ಪರ್ಧಿಸಿದ್ದ ಡಿಎಂ ಜತ್ತಿ 166 ಮತ ಹಾಗೂ ಅವರ ಎಸ್ಆರ್ ಕಾಡಗಿ ವಿರುದ್ಧ ಸ್ಪರ್ಧಿಸಿದ್ದ 118 ಮತ ಪಡೆದಿದ್ದಾರೆ. 1 ಮತ ಅಸಿಂಧುವಾಗಿದ್ದು, ಡಿಎಂ ಜತ್ತಿ ಅವರು 48 ಮತಗಳಿಂದ ಚುನಾಯಿತರಾದರು. ಉಪಾಧ್ಯಕ್ಷರಾಗಿ ಎಸ್ಪಿ ಕಾಳೆ, ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಾನಂದ ಪಾರಶೆಟ್ಟಿ, ಸಹ ಕಾರ್ಯದರ್ಶಿಯಾಗಿ ಬಿಎಸ್ ತೆಲಿ, ಸದಸ್ಯರಾಗಿ ಜಗದೀಶ್ ಕೌಜಲಗಿ, ವಿಎಸ್ ಕೂಡಗಿ, ಅಕ್ಷಯ್ ಬಾಡಗಿ, ಎಸ್ಪಿ ಬೋಸೆ, ಎಸ್ಆರ್ ಸೊರಂಗಾವಿ, ಸಿದ್ದು ಕುರಣಿ, ಲಕ್ಷ್ಮೀಶ್ ಸವಿದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನಂತರ ಸಂಭ್ರಮಾಚರಣೆಯಲ್ಲಿ ನಂದಂಗಾಂವ್ ಆರ್ಕೆ ಪಾಟೀಲ್, ಸಂತೋಷ್ ಅಂಬಲಿ, ಮಲ್ಲುನಂದ ಎನ್ಎ ಪಾಟೀಲ್, ಕಿರಣ್ ಕುಳ್ಳಿ, ಸಂಗಮೇಶ್ ಅಂಬಲಿ, ಹನುಮಂತ ಪಾಟೀಲ್ ಹಾಗೂ ಪಿಎಸ್ ಕಾಕಂಡಕಿ ಸೇರಿ ಇನ್ನೂ ಅನೇಕ ವಕೀಲರು ಉಪಸ್ಥಿತರಿದ್ದರು. ವಕೀಲ ಮಿತ್ರರಿಗೆ ಸಮರ್ಪಿಸುತ್ತೇನೆ. ಇದರಲ್ಲಿ ಈ ನನ್ನ ಗೆಲುವಿಗೆ ಕಾರಣಂತ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷ ಕಾರಣದಂಥ ಎಲ್ಲ ಮಿತ್ರರಿಗೆ ನಾನು ಋಣಭಾರಿಯಾಗಿದ್ದೇನೆ. ನಾನು ಈ ಅಧ್ಯಕ್ಷ ಚುನಾವಣೆ ಆದ ನಂತರ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಂತಿಕೊಂಡು ನಾನು ಭರವಸೆ ಕೊಡ್ತಾ ಇದ್ದೀನಿ. ಅದರಲ್ಲಿ ಮೂಲವಾಗಿ ನಮ್ಮ ವಕೀಲರಿಗೆ ಬೇಕಾದಂಥಪ್ಪ ಅಂತಂದರೆ ಡಿಜಿಟಲ್ ಲೈಬ್ರರಿ. ಆ ಡಿಜಿಟಲ್ ಲೈಬ್ರರಿ ಮಾಡಬೇಕಾಗಿದೆ. ಯುವ ನ್ಯಾಯವಾದಿಗಳಿಗೆ ಕಾರ್ಯಾಗಾರ ಮಾಡಬೇಕಾಗಿದೆ. ನಮ್ಮ ಸಂಘದ ಹಿರಿಯ ವಕೀಲರ ಮಾರ್ಗದರ್ಶನದಲ್ಲಿ ಮತ್ತು ಹಿರಿಯ ಎಲ್ಲ ವಕೀಲರ ಸಹಕಾರದಿಂದ ನಾನು ಈ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದಕ್ಕೆ ನಾನು ಪ್ರತಿಶತ 100ಕ್ಕೆ 100ರಷ್ಟು ಯಶಸ್ವಿಯಾಗುವಂಥ ವಿಶ್ವಾಸ ನನಗಿದೆ. ಆದ್ದರಿಂದ ನನ್ನ ಈ ಯಶಸ್ವಿ ಕಾರಣದ ಎಲ್ಲರಿಗೂ ಗೆಲುವಿಗೆ ಪ್ರತ್ಯಕ್ಷವಾಗಿ ಮತ್ತು ಅಪ್ರತ್ಯಕ್ಷವಾಗಿ ಕಾರಣೀಭೂತಂತ ಎಲ್ಲ ನನ್ನ ಮಿತ್ರರಿಗೆ ಧನ್ಯವಾದಗಳೊಂದಿಗೆ ಅರ್ಪಿಸ್ತಾ ಇದ್ದೀನಿ. ಒಡ್ಡಿ ಮತವನ್ನು ಪಡೆತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥವ್ರು, ಆದರೂ ಇವತ್ತು ಪ್ರಾಮಾಣಿಕವಾಗಿ ಸಂಘದ ಅಭಿವೃದ್ಧಿಗಾಗಿ ಹಾಗೂ ಮತ್ತು ವಕೀಲರ ಹಿತದೃಷ್ಟಿಗಾಗಿ ಇವತ್ತು ಎಲ್ಲರೂ ಕೂಡ ಡಿಎಂಜೆ ಸರ್ ಅವರ ಪ್ರತಿನಿಧಿಸಿ ಅವರನ್ನು ಪ್ರಚಂಡ ಬಹುಮತದಿಂದ ಇದು ನಮ್ಮ ಮಹಾರಾಷ್ಟ್ರದ ಇತಿಹಾಸಕ್ಕಾಗಿರ್ತಕ್ಕಂಥ ಗೆಲುವು. ಸುಮಾರು 50 ವೋಟ್ ಮತಗಳಿಂದ ಜಯಶಾಲಿಯಾಗಿರ್ತಕ್ಕಂಥ ಡಿಎಂ ಜತ್ತಿ ವಕೀಲರು. ಈಗ ಅವರು 2 ಸಲ ಹಿಂದೆ ಸೋತಿದ್ರು, ಆದರೂ ಅವೆಲ್ಲ ಸೋಲನ್ನ ಸಂಘದ ಸದಸ್ಯರು ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ, ಅದು ಅಂತ್ಯಂತ ಅಲ್ಲ, ಐತಿಹಾಸಿಕ ಪ್ರಚಂಡ ಬಹುಮತ. ಯಾಕಂದ್ರೆ 50 ವೋಟ್ಗಳ ಸಾಧಾರಣ ಅಲ್ಲ, ಕೇವಲ 2 ವೋಟ್ಗಳಿಂದ ಸೋತಿರ್ತಕ್ಕಂಥ ವ್ಯಕ್ತಿ ಇವತ್ತು 50 ವೋಟ್ಗಳನ್ನು ಪಡೆದು ಅತಿ ಹೆಚ್ಚು ಲೀಡಿಂದ ಬಂದಿರತಕ್ಕಂಥವರು ಡಿಎಂ ಜತ್ತಿ ಅವರು. ಅವರಿಗೆಲ್ಲ ಸಂಘದ ಸದಸ್ಯರು ಸಾಕಷ್ಟು ಸಹಕಾರ ಮಾಡಿದ್ದಾರೆ. ಅವರು ಮೊದಲೇ ಇದ್ರು ಚುನಾವಣೆ ಪೂರ್ವದಲ್ಲಿ ಒಂದು ಮಾತು ಹೇಳಿದ್ರು. ಚುನಾವಣೆ ಪೂರ್ವದಲ್ಲಿ ಒಂದು ಮಾತು ಹೇಳಿದ್ರು. ಜಮಖಂಡಿ ವಕೀಲರ ಸಂಘದಲ್ಲಿ ಬನ್ನಟ್ಟಿ ಸೈಡ್ ಕೂಡ ಸಾಕಷ್ಟು ವಕೀಲರಿದ್ದಾರೆ. ಅವರು ಕೂಡ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕಾರ ನೀಡಿ ಇವತ್ತು ಮತವನ್ನು ಕೊಟ್ಟು 50 ಮತಗಳಿಂದ ಹೆಚ್ಚಿನ ಅಂತರದಿಂದ ಗೆಲುವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸಂಘದಲ್ಲಿ ಡಿಎಂ ಜತ್ತಿ ವಕೀಲರು ಹೇಳಿದ್ರು, ಅವರ ತಂದೆ ಸ್ಮರಣಾರ್ಥವಾಗಿ ನಮ್ಮ ಡಿಜಿಟಲ್ ಲೈಬ್ರರಿಯನ್ನ ನಾನು ಕೊಡ್ಲಿಕ್ಕೆ ಒಪ್ಪಿದಂತೆ ಪ್ರಮಾಣಪತ್ರವಂತೆ ಮಾಡಿದ್ರು. ಅದೇ ರೀತಿ ಅವರು ವರ್ಕರ್ ಇದ್ದಾರೆ, ಕೆಲಸವನ್ನು ಮಾಡ್ತಾರೆ, ಸಂಘದ ಅಭಿವೃದ್ಧಿ ಮಾಡ್ತಾರೆ, ವಕೀಲರ ಹಿತದೃಷ್ಟಿಯನ್ನು ಕಾಯ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ಇವತ್ತು ಸಮಸ್ತ ನಮ್ಮ ಜಮಖಂಡಿ ವಕೀಲರ ಸಂಘದ ಎಲ್ಲ ಸದಸ್ಯರು ಅವರನ್ನು ಮತವನ್ನು ಹಾಕಿ ಪ್ರಚಂಡ ಬಹುಮತದಿಂದ ಆರಿಸಿಕೊಟ್ಟಿದ್ದಾರೆ. ಅದಕ್ಕೆ ಅವರು ಚಿರಋಣಿಯಾಗಿರ್ತಕ್ಕಂಥ ನಾವು ಕೂಡ ಅವರು ಚಿರಋಣಿಯಾಗಿದ್ದು ಅಂತಕ್ಕಂಥ ಹೇಳಿ ನನ್ನ ಹಾಕೊಂಡಿದ್ದೇನೆ. ಉಪಾಧ್ಯಕ್ಷರಾಗಲಿ ಅನ್ಅಪೋಸಾಗಿ ನಾವು ಆರಿಸ್ತಿದ್ದೀವಿ, ಆರಿಸ್ತಿದ್ದೀವಿ. ಅದೇ ರೀತಿ ಅಧ್ಯಕ್ಷ ಹುದ್ದೆಗೂ ಅನ್ಅಪೋಸ್ ಮಾಡಬೇಕಂತಂದ್ರೆ ಒಟ್ಟಾರೆ ಭಾರತ ಇಂಟ್ರೆಸ್ಟ್ ವಕೀಲರ ಸಂಘದ ಒಂದು ಅಭಿಪ್ರಾಯ ಇತ್ತು. ಆ ಅಭಿಪ್ರಾಯದಾಗ ಒಬ್ಬರು ಅಭ್ಯರ್ಥಿ ಅದಕ್ಕೆ ಸಹಕಾರ ಕೊಡಲಿಲ್ಲ. ಸಹಕಾರ ಕೊಡೋದಕ್ಕಾಗಿ ನಾವು ಹೆಂಗೆ ಇಲೆಕ್ಷನ್ ಮಾಡಿದ್ವಿ ಅಂದ್ರೆ ಬಾರ್ ವರ್ಸಸ್ ಅದರ್ ವ್ಯಕ್ತಿ, ಒಂದ್ ವ್ಯಕ್ತಿ ಅನ್ನಂಗೆ ನಾವು ಇಲೆಕ್ಷನ್ ಮಾಡಿದ್ವಿ. ಅದಕ್ಕೆ ಜಮಖಂಡಿಯ ವಕೀಲರ ಸಂಘದ ಚುನಾವಣೆಯಲ್ಲಿ ಸನ್ 2024ರಿಂದ 2026 ಅವಧಿಯಲ್ಲಿ ಚುನಾವಣೆಯ ಫಲಿತಾಂಶ ಈಗ ಬಂದಿದ್ದು, ಅಧ್ಯಕ್ಷರಾಗಿ ಡಿಎಂ ಜತ್ತಿಯವರು ಹಾಗೂ ಕಾಡಿಗೆಯವರ ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿತ್ತು. ಅದರಲ್ಲಿ ಜತ್ತಿಯವರು ಆಯ್ಕೆಯಾಗಿದ್ದಾರೆ. ಅಧ್ಯಕ್ಷರಾಗಿ ಶ್ರೀ ಎಸ್ಬಿ ಕಾಳೆಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಹಾಗೂ ಜನರಲ್ ಸೆಕ್ರೆಟರಿಯಾಗಿ ಎಸ್ಪಿ ಪಾರಶೆಟ್ಟಿಯವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಸಹ ಕಾರ್ಯದರ್ಶಿಯಾಗಿ ಬಿಎಸ್ ತೆಲಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಳಿದಂತೆ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ 6 ಜನ ಆಯ್ಕೆಯಾಗಿದ್ದಾರೆ. ಶ್ರೀ ಜಗದೀಶ್ ಕೌಜಲ್ಗಿ, ವಿಎಸ್ ಕೂಡ್ಗಿ, ಅಕ್ಷಯ್ ಬಾಡ್ಗಿ,
ಹಾಗೂ ಎಸ್ ಬಿ ಭೋಸ್ಲೆ ಹಾಗೂ SR ಸ್ವರ್ಗಾಮಿ ಅವರು ಇವರು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಆಯ್ಕೆಯಾಗಿದ್ದಾರೆ. ಉಳಿದಂತೆ ಮಹಿಳಾ ಸದಸ್ಯರಾಗಿ ಶ್ರೀಮತಿ LL ಸೌದಿ ಅವರು ಆಯ್ಕೆಯಾಗಿದ್ದು ಈ ರೀತಿಯಾಗಿ ನಾವು ವರದಿಯನ್ನು ಒಪ್ಪಿಸಿರುತ್ತೇವೆ.